ಈ ಬೈಕರ್ಸ್ ಹೋಗೋದ್ ನೋಡ್ತಾ ಇದ್ರೆ ನಮ್ ಬೈಕ್ ಎತ್ಕೊಂಡು ಇವ್ರ ಜೊತೆ ಹೋಗ್ಬೇಕು ಅನ್ಸುತ್ತೆ. ಆದ್ರೆ ನಾನು ಹೋಗಲ್ಲ. ನಮ್ಮ ಹತ್ರ ಆ ತರ ಬೈಕ್ ಇಲ್ಲ ಅಂತ ಈ ತರ ಬೈಕಲ್ಲಿ ಜೋರಾಗಿ ಹೋದ್ರೆ ಇನ್ನೇನ್ ಹೋಗೋಣ ಅಂತ ಗಾಡಿ ಹತ್ತಿದ್ರೆ ನಮ್ ಕ್ರಶ್ ಬಂದ್ಬಿಡೋದ. ನನ್ ಕ್ರಶ್ ಯಾರು ಅಂತ ನೋಡ್ತಾ ಇದೀರಾ? ಬೇರೆ ಯಾರು ಅಲ್ಲ, ಇವ್ರೆ. ಹುಡುಗರಿಗೆ ಹುಡುಗಿರ್ ಮೇಲೆ ಕ್ರಶ್ ಆದ್ರೆ ನಮ್ಮಂತ ಮೆನ್ಸ್ಗೆ ಈ ತರ ಕಾರ್ಸ್ ಮೇಲೆ ಕ್ರಶ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಶ್ರೀನಿವಾಸ ಸಾಗರ ಫಾಲ್ಸ್ ಗೆ ಹೋಗ್ಬೇಕಂದ್ರೆ ನಮ್ ಗಾಡಿಗೆ ಪೆಟ್ರೋಲ್ ಬೇಕಲ್ವಾ? ಪೆಟ್ರೋಲ್ ಹಾಕಿದ ತಕ್ಷಣ ರಾಕೆಟ್ ಹೋದಂಗ್ ಹೋಗ್ತಾ ಇದೆ ನೋಡಿ. ಆ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ ಗಾಡಿ ಏನ್ ಕಟ್ ಹಾಕಿದ್ರು ಅಂತ ನೋಡಿದ್ರೆ ಫಾಲ್ಸ್ ಹತ್ರ ಹೋಗೋದಕ್ಕೆ ಟಿಕೆಟ್ ತಗೊಳ್ಳಿ ಅಂತ ಹೇಳೋದಕ್ಕೆ 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದೀವಲ್ಲ, ಇಲ್ಲೇನೇನಿದೆ ನೋಡೋಣ. ಬಂದಿದ ತಕ್ಷಣ ಫಸ್ಟ್ ನಮ್ಗೆ ಕಾಣಿಸೋದೇ ಈ ವಾಟರ್ ಫಾಲ್ಸ್. ಇಲ್ಲಿ ಮೇಲೆ ವ್ಯೂ ಯಾವ ತರ ಇದೆ ನೋಡೋಣ ಬನ್ನಿ. ಈ ಡ್ರೋನ್ ಶಾಟ್ ಫ್ರೀ ಆಗಿ ತೆಗ್ದಿರೋದಕ್ಕೆ ಇವ್ರಿಗೊಂದು ಟ್ಯಾಂಕ್ಸ್ ಹೇಳೋಣ. ಫಾಲ್ಸ್ ಹತ್ರ ಮತ್ತೆ ಹೋಗೋಣ ಅಂತ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ 3 ದೇವಸ್ಥಾನ ಸಿಗುತ್ತೆ ನಿಮ್ಗೆ. ಒಬ್ರು ಇಬ್ರು ಬಂದ್ರೆ ಈ ತರ ಕುತ್ಕೊಬಹುದು. ಅದೇ ನಿಮ್ ಫ್ಯಾಮಿಲಿ ಜೊತೆ ಬಂದ್ರೆ ಈ ತರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು. ಫಾಲ್ಸ್ ಅಲ್ಲಿ ನೀರ್ ಬರ್ತಾ ಇರೋದೇ ಕಮ್ಮಿ, ಆದ್ರೂ ಇವ್ರು ಆಡ್ತಾ ಇದಾರೆ ನೋಡೋಣ ಅಂತ ಹತ್ರ ಹೋದ್. ಇಲ್ಲಿ ಇವ್ರಿಗೆ ಆಡೋ ಹುಚ್ಚ ಅಂದ್ರೆ ಇವ್ನು ಫೋಟೋ ಹುಚ್ಚು. ಏನ್ ಮಾಡ್ತೀರಾ? ಇಲ್ಲಿ ಒಂದೆರಡು ಫೋಟೋ ಹಿಡಿದು ಮುಂದೆ ಬಂದ್ರೆ ಇಲ್ಲಿ ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ರು. ಮಸ್ಲೆ ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಸಿಕ್ತೇನಾ? ಎಷ್ಟು ಸಿಕ್ದು? ಇಲ್ಲ ಅದ್ ಕಪ್ಪೆ ಮೀನು. ಮಸ್ಲೆ ಮೀನಾ? ಏನ್ ಮಾಡ್ತೀರಿ ಹೋಗಿದ್ನೆಲ್ಲ? ಸಾಕ್ಬಿಟ್ಟು ಮದ್ವೆ ಮಾಡ್ತೀಯಾ? ದೊಡ್ಡದಾದ್ಮೇಲೆ ತಿಂತೀಯಾ? ಅಲ್ಲಲ್ಲ ಚಿಕ್ಕ ವಯಸ್ಸಲ್ಲಿ ಇವ್ರ ತರ ಮೀನ್ ಹಿಡಿತಾ ಇದ್ರಲ್ಲ, ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋ. ನಂದಿನಿ ಹಾಲು ಕುಡ್ದು ಬೇಜಾರಾಗಿರೋದ್ರಿಂದ ಕಬ್ನಾಲ್ ಕುಡಿಯಕ್ ಬಂದ್ವಿ. ಕಬ್ನಾಲೆ ನಂದಿನಿ ಹಾಲೆ. ಈಗ ಈ ಗಾಡಿ ಹತ್ತಿ ಸೀದಾ ಮನೆಗೆ ಹೊರಡೋದೆ. ಎಲ್ಲರೂ ಹುಡುಗಿರ ಜೊತೆ ಸುತ್ತರೆ ನಾನು ಇವನ್ ಜೊತೆ ಸುತ್ತೋದು. ಈ ತರ ಹೋಗ್ತಾ ಇದ್ದಿದ್ ಗಾಡಿ ಯಾಕೆ ನಿಲ್ಸ್ದ ಅಂತ ನೋಡಿದ್ರೆ ನಮ್ಮ ಹುಡುಗಂಗೆ ಟಮಟೆ ಸೌಂಡ್ ಏನಾದ್ರು ಕೇಳಿಸ್ರೆ ನಿಲ್ಸ್ಬಿಡ್ತಾನೆ. ಒಂದಷ್ಟು ದೂರ ಹೋದ್ಮೇಲೆ ಮತ್ತೆ ಶಾಪ್ ಕೊಟ್ಟ. ಯಾಕೆ ಅಂತ ಕೇಳಿದ್ರೆ ಊಟಕ್ಕೆ ಅಂದ. ಇಲ್ಲಿ ಊಟ ತಿಂತ ಇದ್ರೆ ಯಾರೋ ಹುಡುಗಿ ನನ್ನೇ ನೋಡೋದ. ಅಲ್ಲಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ.